ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮತದಾನ ಮುಗಿದ್ರೂ ಕೂಡ ರಾಜಕೀಯ ಪಕ್ಷಗಳ ಕಿತ್ತಾಟ ಯಾವುದೂ ಕೂಡ ನಿಂತಿಲ್ಲ. ಬೈ ಎಲೆಕ್ಷನ್ ಮುಗಿದ್ರೂ ಕೂಡ ಮುಗಿತಾ ಇಲ್ಲ ರಾಜಕೀಯ ಪಕ್ಷಗಳ ಕಚ್ಚಾಟ. ಒಂದು ಕಡೆ ಫಲಿತಾಂಶದ ಕುರಿತು ಟೆನ್ಷನ್ ಮೂರು ಪಕ್ಷಗಳಿಗೆ, ಇನ್ನೊಂದು ಕಡೆ ಜಟಾಪಟಿ. ಬೈ ಎಲೆಕ್ಷನ್ ಜಟಾಪಟಿ, ಡ್ಯಾಮೇಜ್ ಹೇಳಿಕೆಗಳ ಚರ್ಚೆಯ ನಡುವೆ ರಿಪೋರ್ಟನ್ನು ಕೇಳಿದೆಯಂತೆ ಎಐಸಿಸಿ ಕಾಂಗ್ರೆಸ್ ಹೈಕಮಾಂಡ್ನವರು. ಮೂರು ಕ್ಷೇತ್ರಗಳ ಒಟ್ಟಾರೆ ಪರ್ಫಾರ್ಮೆನ್ಸ್ ಕುರಿತು ರಿಪೋರ್ಟನ್ನು ರವಾನಿಸಿದೆ ಕೆಪಿಸಿಸಿ. ಸಚಿವರು, ಶಾಸಕರ ಗ್ರೌಂಡ್ ವರ್ಕ್, ಕಾರ್ಯಕರ್ತರ ಭಾಗವಹಿಸುವಿಕೆಯ ಬಗ್ಗೆ ವರದಿ, ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಅಭ್ಯರ್ಥಿಗಳ ಬಲಾಬಲ, ಗ್ರೌಂಡ್ ಲೆಕ್ಕಾಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ಕೆಪಿಸಿಸಿಯವರು ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾಯಕರ ಹೇಳಿಕೆಗಳು, ಅದರ ಪರಿಣಾಮಗಳು, ಸಂಭಾವ್ಯ ಫಲಿತಾಂಶ, ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಬೋದು, ಏನು ಎತ್ತ, ಇದೆಲ್ಲದರ ಬಗ್ಗೆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದಾರಂತೆ. ಸಂಡೂರು, ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ ಮೂರೂ ಕಡೆ ಪಕ್ಷದ ಮತಗಟ್ಟೆ ಸಮೀಕ್ಷೆ ವಿವರ ಸಮೇತ ಕಂಪ್ಲೀಟ್ ರಿಪೋರ್ಟ್ ರವಾನೆಯನ್ನು ಮಾಡಿದ್ದಾರೆ. ಅದನ್ನು ನೋಡಿ ಜೊತೆಗೆ ರಿಸಲ್ಟ್ ವೆಯ್ಟ್ ಮಾಡ್ತಾರೆ ಹೈಕಮಾಂಡ್. 23ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಎಲ್ಲೆಲ್ಲಿ ನ್ಯೂನ್ಯತೆಗಳಾಗಿದೆ, ಏನು ಎತ್ತ, ಯಾರಿಂದ ತಪ್ಪಾಯಿತು, ಹೆಂಗೆ ಸರಿಪಡಿಸ್ಕೋಬೇಕು, ಇದೆಲ್ಲವನ್ನು ಕೂಡ ನೋಡ್ತಾರೆ. ಚನ್ನಪಟ್ಟಣದಲ್ಲಿ ಜಮೀರ್ ಹೇಳಿಕೆಯಿಂದ JDS ಪರ ಒಕ್ಕಲಿಗ ಮತ ಕ್ರೋಢೀಕರಣವಾದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತದಾನಕ್ಕೆ ಒಂದೆರಡು ದಿನ ಇರಬೇಕಾದ್ರೆ ಜಮೀರ್ ಕೊಟ್ಟಂತಹ ಹೇಳಿಕೆ ಒಕ್ಕಲಿಗ ಸಮುದಾಯದ ಭಾವನೆಗಳಿಗೆ ಪೆಟ್ಟು ಕೊಟ್ಟಿತ್ತು ಜಮೀರ್ ಅವರ ಹೇಳಿಕೆ. ಸೊ ಜಮೀರ್ ಹೇಳಿಕೆಯ ಪರಿಣಾಮ ಒಕ್ಕಲಿಗ ಮತ ಪ್ರಮಾಣದಲ್ಲಿ ಮೈನಸ್ ಆಗಿರೋದ್ರ ಬಗ್ಗೆ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಸೂದ್, ಈಗ ಕೆಪಿಸಿಸಿಯಿಂದ ಎಐಸಿಸಿಗೆ ರವಾನೆಯಾಗಿರುವ ರಿಪೋರ್ಟ್ನಲ್ಲಿ ಪ್ರಮುಖವಾದ ಅಂಶಗಳು ಏನೇನು? ಅರವಿಂದ್, ಈಗಾಗಲೇ ಬೈ ಎಲೆಕ್ಷನ್ ಮುಕ್ತಾಯ ಆಗಿರುವಂಥದ್ದು. ಸಹಜವಾಗಿ ಆಡಳಿತ ಪಕ್ಷ ಅಂತಂದರೆ ಎಷ್ಟು ಉಪಚುನಾವಣೆ ನಡೀತೋ ಅಷ್ಟು ಕೂಡ ಗೆಲ್ಲಬೇಕು ಅನ್ನುವಂಥದ್ದು ಹೈಕಮಾಂಡ್ ಒಂದು ವಿಶ್ವಾಸ. ಅದಕ್ಕೆ ತಕ್ಕಂತೆ ಆಗಿರುತ್ತೆ ಅನ್ನುವಂತಹ ನಂಬಿಕೆ. ಆದರೆ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಆದಂತಹ ಪರಿಸ್ಥಿತಿಯೇ ಬೇರೆ. ಪ್ರಚಾರ ಸಂದರ್ಭದಲ್ಲಿ ಅದು ಮತದಾನಕ್ಕೆ ಹತ್ತತ್ರ ಬಂದಾಗಲೆಲ್ಲ ಎಡವಟ್ಟುಗಳಾಗಿರುವಂಥದ್ದು. ಚನ್ನಪಟ್ಟಣ ಇದಕ್ಕೆ ಸ್ಪಷ್ಟ ಉದಾಹರಣೆ. ಬಹುತೇಕ ಗೆಲ್ತಾರೆ, ಬಹುತೇಕ ಒಳ್ಳೆ ಮಾರ್ಜಿನಲ್ಲಿ ಗೆಲ್ಲಬಹುದು ಅನ್ನುವಂತಹ ನಂಬಿಕೆಯನ್ನು ಕಾಂಗ್ರೆಸ್ನ ನಾಯಕರಿಗಿತ್ತು. ಕೊನೆಯ ಕ್ಷಣದಲ್ಲಿ ಜಮೀರ್ ಅಹಮದ್ ಅವರು ಅದನ್ನು ಹಾಳು ಮಾಡಿದ್ದಾರೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇರುವಂಥದ್ದು. ಆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. CP ಯೋಗೇಶ್ವರ್ ಅವರು ಕೂಡ ಬಹಿರಂಗವಾಗಿ ನಿರಾಸೆಯ ಮಾತುಗಳನ್ನು ಆಡಿದ್ದಾರೆ. ಈಗ ಹೈಕಮಾಂಡ್ಗೆ ಕೆಪಿಸಿಸಿ ಘಟಕದಿಂದ ಸಮಗ್ರವಾದಂತಹ ವರದಿಯನ್ನು ರವಾನೆ ಮಾಡಲಾಗಿದೆ. ಒಂದೊಂದು ಕ್ಷೇತ್ರಕ್ಕೆ 10 ಸಚಿವರು, ಅದು ಆಯಾ ಸಮುದಾಯದ ಸಚಿವರು, ಜೊತೆಗೆ 20ಕ್ಕೂ ಹೆಚ್ಚು ಶಾಸಕರು, ಕಾರ್ಯಕರ್ತರ ಪಡೆ, ಇಷ್ಟೆಲ್ಲ ಮಾಡಿಯೂ ಕೂಡ ಗ್ರೌಂಡ್ ವರ್ಕ್ ಇಷ್ಟೆಲ್ಲ ತಯಾರಿ ಮಾಡಿಯೂ ಕೂಡ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಅನುಮಾನ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ ಘಟಕದಿಂದ ಏನು ಹೈಕಮಾಂಡ್ಗೆ ವರದಿ ರವಾನೆ ಮಾಡಲಾಗಿದೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದರೆ, ಅಂದರೆ ನಮ್ಮದು ಯಾವುದೇ ಸರ್ಕಾರ ಇದ್ರೂ ಕೂಡ ಗೆಲ್ತೀವಿ ಅನ್ನೋದು ಭರವಸೆ ಇರುತ್ತೆ. ವರದಿಯಲ್ಲೂ ಕೂಡ 3 ಕ್ಷೇತ್ರ ಗೆಲ್ತೀವಿ ಅನ್ನುವಂಥದ್ದಿದೆ. ಆದರೆ ಸಂಡೂರು ಕ್ಲಿಯರ್ ಕಟ್ ಗೆಲ್ತೇವೆ, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಸೇರಿಸಿಕೊಂಡು ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜಮೀರ್ ಅಹಮದ್ ಹೇಳಿಕೆ ಸಂಬಂಧಪಟ್ಟಂತೆ ಖುದ್ದು DK ಶಿವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಸಾಕಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜಮೀರ್ ಹೇಳಿಕೆಗಳ ಪರಿಣಾಮ ಏನಾಗಿದೆ ಎಲ್ಲವನ್ನೂ ಕೂಡ ಈ ಒಂದು ವರದಿಯಲ್ಲಿ ಸೇರಿಸಿ ವರದಿ ಮಾಡಿ ಕಳಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಚನ್ನಪಟ್ಟಣ ಒಂದು ರೀತಿಯಲ್ಲಿ 50-50 ಚಾನ್ಸ್ ಅನ್ನೋ ಅರ್ಥದಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಎಡ್ಜಲ್ಲಿ ಗೆಲುವು ಸಿಗುತ್ತೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಶಿಗ್ಗಾಂವಿ ವಿಚಾರದಲ್ಲೂ ಕೂಡ ಸ್ವಲ್ಪ ಮಾರ್ಜಿನ್ ಕಡಿಮೆ ಇರ್ಬೋದು, ಆದರೆ ಕೂಡ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಒಂದು ವೇಳೆ ಸೋತ್ರೆ ಭಾರಿ ಮುಖಮುಖ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಹಾಕಲಾಗ್ತಿದೆ. ಹಾಗೆ ಕೆಪಿಸಿಸಿ ಘಟಕದ ವರದಿ ಜೊತೆಗೆ ಬೇರೆ ಬೇರೆ ಸಮೀಕ್ಷೆ ವರದಿಯನ್ನು ಕೂಡ ಹೈಕಮಾಂಡ್ ತರಿಸ್ಕೊಂಡಿರುತ್ತೆ. ಹಾಗಾಗಿ ಫಲಿತಾಂಶದವರೆಗೂ ಕೂಡ ಹೈಕಮಾಂಡ್ ಕಾದು ನೋಡೋದಕ್ಕೆ ಲೆಕ್ಕಾಚಾರ ಹಾಕ್ತಾ ಇರುವಂಥದ್ದು. ಅನಂತರ ಏನು ಕ್ರಮ ತೆಗೆದುಕೋಬೇಕು ಅನ್ನೋಂಥದ್ದು ಕೂಡ ಕಾದು ನೋಡುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಚನ್ನಪಟ್ಟಣ ವಿಚಾರದಲ್ಲಿ ಏನಾದರೂ ಉಲ್ಟಾ ಹೊಡೆದ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ಶಿಸ್ತು ಕ್ರಮ ಅಥವಾ ತಾಕೀತು, ವಾರ್ನಿಂಗ್ ಅಂತೂ ಹೈಕಮಾಂಡ್ ಕಡೆಯಿಂದ ಬರೋ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್. ಅದಂತೂ ನಿಜ, ಚನ್ನಪಟ್ಟಣದಲ್ಲಿ ಗೆಲುವಿನ ಹಾದಿಯಲ್ತ ಹೋಗ್ತಾ ಇದ್ದ CP ಯೋಗೇಶ್ವರ್ ಒಂದು ವೇಳೆ ರಿಸಲ್ಟ್ ಬಂದ ನಂತರ ಸೋತರು ಅಂತಂದರೆ ಕ್ರಮಗಳಾಗಲೇಬೇಕು. ಯಾಕಂದರೆ ಕಣ್ಮುಂದೆನೇ ಮಾಡಿಕೊಂಡಂತಹ ಪ್ರಮಾದ ಜಮೀರ್ ಅಹಮದ್ ಅವರಿಂದ. ಅದರ ಜೊತೆಗೆ ಶಿಗ್ಗಾಂವಿ ಮತ್ತು ಸಂಡೂರು ರಿಸಲ್ಟ್ ನೋಡಿಕೊಂಡು ಎಲ್ಲಿ ಏನು ಸರಿಪಡಿಸಬೇಕು ಅವ್ರ ಪಕ್ಷದ ವತಿಯಿಂದ ಆ ಕ್ರಮ ತಗೋತಾರೆ.